ನೀವೇನಾದರೂ ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬರಬೇಕಾಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಿಮಗೆ ತಿರುವಣ್ಣಾಮಲೈಗೆ 24 ಅವರ್ಸ್ ಬಸ್ಸಸ್ ಇರುತ್ತೆ. ಆದರೆ ರಾತ್ರಿ 9 ಗಂಟೆ ಮೇಲೆ 15 ಮಿನಿಟ್ಸ್ಗೆ ಒಂದೊಂದು ಬಸ್ಸಸ್ ಇರುತ್ತೆ. ರಾತ್ರಿ 12 ಗಂಟೆ ಮೇಲೆ ಎವ್ರಿ 30 ಮಿನಿಟ್ಸ್ಗೆ ಒಂದೊಂದು ಬಸ್ಸಸ್ ಇರುತ್ತೆ. ಟಿಕೆಟ್ ಕಾಸ್ಟ್ ಬಂದು ಒಬ್ರಿಗೆ 222 ರುಪೀಸ್ ಇರುತ್ತೆ. ಸ್ಯಾಟಲೈಟಲ್ಲಿ ಬಸ್ ಹತ್ತಿದ್ರೆ ನಿಮಗೆ ಶಾಂತಿನಗರ್, ಲಾಲ್ ಬಾಗ್, ಮಡಿವಾಳ್, ಸಿಲ್ಕ್ ಬೋರ್ಡ್ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಇಷ್ಟು ಕಡೆ ಸ್ಟಾಪ್ ಸಿಗುತ್ತೆ. ಆದರೆ ಇಷ್ಟು ಕಡೆ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ನಾನು ಹೇಳೋದು ಸ್ಯಾಟಲೈಟಲ್ಲಿ ಬಂದು ಬಸ್ ಹತ್ತಿದ್ರೆ ಬೆಸ್ಟ್ ಅನ್ಸುತ್ತೆ. ಮತ್ತೆ ಮಧ್ಯದಲ್ಲಿ 20 ಮಿನಿಟ್ಸ್ ಊಟಕ್ಕೆ ಅಂತ ನಿಲ್ಲಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಡೈರೆಕ್ಟ್ ತಿರುವಣ್ಣಾಮಲೈ. ನೋಡಿ ಇದೇ ತಿರುವಣ್ಣಾಮಲೈ ಬಸ್ ಸ್ಟಾಪ್. ಇಲ್ಲಿಂದ ದೇವಸ್ಥಾನ ಜಸ್ಟ್ 700 ಮೀಟರ್ಸ್ ಇದೆ. ನೀವು ಬೇಕಾದರೆ ನಡ್ಕೊಂಡು ಹೋಗ್ಬೋದು, ಇಲ್ಲ ಆಟೋದಲ್ಲಿ ಆದರೂ ಹೋಗ್ಬೋದು. ಒಬ್ರಿಗೆ ಶೇರ್ ಆಟೋದಲ್ಲಿ 20 ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಸ್ ಸ್ಟ್ಯಾಂಡಿಂದ ನಾವು ಸ್ಟಾರ್ಟ್ ಮಾಡಿದ್ದೆ ರೂಮ್ಸ್ ಹುಡ್ಕೋಕೆ. ನೀವು ಆರಾಮಾಗಿ ಇಲ್ಲೇ ಬಂದು ರೂಮ್ಸ್ ಬುಕ್ ಮಾಡ್ಕೋಬೋದು. ನಾವು ಬುಕ್ ಮಾಡಿದ್ದು ರಂಗಾ ಲಾಡ್ಜ್ ಅಂತ. 3 ಜನಕ್ಕೆ 1000 ರುಪೀಸ್ ಚಾರ್ಜ್ ಮಾಡಿದ್ರು. ನೀವೇನಾದರೂ ಇನ್ನೂ ಕಮ್ಮಿ ಸ್ಟೇ ಬೇಕು ಅಂದರೆ ರಾಜಗೋಪುರದಿಂದ ಜಸ್ಟ್ 100 ಮೀಟರ್ಸಲ್ಲೇ ಅಪ್ಪರ್ ಸ್ವಾಮಿಗಳ ಮಠ ಅಂತ ಇದೆ. 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸ್ನಾನಕ್ಕೆ, ವಾಶ್ರೂಮ್, ಲಾಕರ್ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಮತ್ತು ಫುಲ್ ಆಲ್ ಥರ ಇರುತ್ತೆ. ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇದೇ ಥರ ಇಲ್ಲಿ ತುಂಬ ಚಿಕ್ಕ ಚಿಕ್ಕ ರೂಮ್ಸ್, ಬರೀ ಲಾಕರ್ಸ್ ಎಲ್ಲ ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಸಿಗ್ತವೆ. ಸೊ ಆರಾಮಾಗಿ ನೀವು ಇಲ್ಲೇ ಬಂದು ರೂಮ್ಸ್ ಬುಕ್ ಮಾಡ್ಕೋಬೋದು. ನಾವು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟಕ್ಕೆ ಅಂತ ಹೋಗಿದ್ದೆ ಆಂಧ್ರ ಮೆಸ್. ಇದಿರೋದು ಕೂಡ ದೇವಸ್ಥಾನದಿಂದ ಜಸ್ಟ್ 300 ಮೀಟರ್ಸಲ್ಲೇ. 120 ರುಪೀಸ್ ಕೊಟ್ಟರೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೊರಟು. ಅದೇ ಗ್ಯಾಪಲ್ಲಿ ನನ್ನ ಗಂಡ ಕೊಡಿಸಿದ್ದು ಹೂ ಮುಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿರೋರು ಯಾರೂ ಮಿಸ್ ಮಾಡದೆ ಹಾಕೊಳ್ಳೋ ನಾಮ ಹಾಕಿಸ್ಕೊಂಡು ರಾಜಗೋಪುರದ ಹತ್ರ ಹೊರಟು. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ರಾಜಗೋಪುರದ ಮುಂದೆ ಕಾಯಿ ಹೊಡೆದು ಶಕ್ತಿ ಗಣಪನ ದರ್ಶನ ಮಾಡಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ದೀಪ ಹಚ್ಚೋಕ್ಕೂ ಬಿಡ್ತಾ ಇದ್ರು. ಯಾರೋ ಇಬ್ಬರು ಹೆಣ್ಮಕ್ಳು ಬಟ್ಟೆಗೆ ಬೆಂಕಿ ಹತ್ತಿತ್ತು ಅಂತ ಹೇಳಿ ಇವಾಗ ಅಗ್ನಿಲಿಂಗ ಹತ್ರ ದೀಪ ಹಚ್ಚಿ ಅಂತ ಹೇಳ್ತಾರೆ. ನಾವು ಶಿವಪ್ಪನ ಕೈ ಮುಗಿದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ದೋ. ಅರುಣಾಚಲೇಶ್ವರನ ಅನುಮತಿ ಮತ್ತು ಅನುಗ್ರಹ ಇದ್ದರೆ ಮಾತ್ರ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಸಾಧ್ಯ ಅಂತ ಅಲ್ಲಿರೋ ಅಂಥ ಸಿದ್ಧರು ಹೇಳ್ತಾರೆ. ತುಂಬ ಜನ ದರ್ಶನ ಮಾಡಿಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಪ್ರದಕ್ಷಿಣೆ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಆದರೆ ನಾವು ಗಿರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗಿದ್ದು. ದೇವಸ್ಥಾನದ ಬಲಭಾಗದಿಂದ ಪ್ರದಕ್ಷಿಣೆ ಶುರು ಮಾಡ್ದೋ. ಒಟ್ಟು 14 ಕಿಲೋಮೀಟ್ರ್ ಇದೆ ಈ ಗಿರಿ ಪ್ರದಕ್ಷಿಣೆ. ಒಂದು 4ರಿಂದ 5 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮಗೆ ಸ್ವಾಗತ ಕೋರೋ ಥರ ವರ್ಣರಾಜ ಅವರು ಕೂಡ ಎಂಟ್ರಿ ಕೊಟ್ಟರು. ನಾವು ಸೇಫರ್ ಸೈಡ್ ಅಂತ ತಂದಿದ್ದ ಕೊಡೆನ ಇಟ್ಕೊಂಡು ಪ್ರದಕ್ಷಿಣೆನ ಮುಂದುವರಿಸ್ತು. ನಂತರ ನಮಗೆ ಮೊದಲನೇದಾಗಿ ಸಿಗುವ ಲಿಂಗನೇ ಇಂದ್ರಲಿಂಗ. ಇದನ್ನು ಸಾಕ್ಷಾತ್ ದೇವೇಂದ್ರ ಸ್ಥಾಪಿಸಿರುವ ಲಿಂಗ ಅಂತ ಹೇಳ್ತಾರೆ. ಈ ಲಿಂಗಗಳ ದರ್ಶನದಿಂದ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಇಂದ್ರಲಿಂಗ ದರ್ಶನ ಮುಗಿಸಿ ಮುಂದೆ ಬಂದರೆ ನೋಡಿ ಈ ಥರ ಬೋರ್ಡ್ ಹಾಕಿರ್ತಾರೆ ಎಲ್ಲ ಕಡೆ. ಎಲ್ಲೂ ಕೂಡ ನಿಮಗೆ ರೂಟ್ ಮಿಸ್ ಆಗಲ್ಲ. ಈ ರೂಟ್ ನೋಡಿಕೊಂಡು ಆರಾಮಾಗಿ ನೀವು ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಮತ್ತು ಈ ಊರನ್ನು ದ ಸಿಟಿ ನೆವರ್ ಸ್ಲೀಪ್ ಅಂತ ಕರೀತಾರೆ. ಯಾಕೆ ಅಂದರೆ ನೀವು ಯಾವಾಗ ಬಂದರೂ ಯಾವಾಗ ನೋಡಿದ್ರು ಯಾರಾದರೂ ಗಿರಿ ಪ್ರದಕ್ಷಿಣೆ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಅನಿಸುತ್ತೆ ರಮಣ ಮಹರ್ಷಿಗಳು ಈ ಊರನ್ನು ಭೂಲೋಕದ ಕೈಲಾಸ ಅಂತ ಹೇಳಿದ್ದಾರೆ. ಇಂದ್ರಲಿಂಗ ಆದಮೇಲೆ ನಮಗೆ ಸಿಗೋದೇ ಅಗ್ನಿಲಿಂಗ. ಗಿರಿ ಪ್ರದಕ್ಷಿಣೆಯಲ್ಲಿ ಎಲ್ಲ ಲಿಂಗಗಳು ಎಡಭಾಗದಲ್ಲಿದ್ದರೆ ಈ ಅಗ್ನಿಲಿಂಗ ಮಾತ್ರ ಬಲಭಾಗದಲ್ಲಿ ನಿಮಗೆ ಸಿಗುತ್ತೆ. ಅಗ್ನಿಲಿಂಗ ದರ್ಶನ ಮಾಡೋದ್ರಿಂದ ಜೀವನದಲ್ಲಿ ಆಪತ್ತು ಎದುರಾದಾಗ ಅದರಿಂದ ನಾವು ರಕ್ಷಿಸಲ್ಪಡುತ್ತೇವೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋರು ಎಡಭಾಗದಲ್ಲೇ ಪ್ರದಕ್ಷಿಣೆ ಮಾಡಬೇಕು ಅಂತಲೂ ಹೇಳ್ತಾರೆ. ಯಾಕಂದರೆ ಬಲಭಾಗದಲ್ಲಿ ದೇವತೆಗಳು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅವರಿಗೆ ವಿರುದ್ಧವಾಗಿ ಹೋಗಬಾರ್ದು ಅಂತ ಹೇಳಿ ಎಡಭಾಗದಲ್ಲಿ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ. ಅಗ್ನಿಲಿಂಗದ ನಂತರ ನಮಗೆ ಕಾಳಿ ದೇವಸ್ಥಾನ ಸಿಗುತ್ತೆ. ಆ ಕಾಳಿ ಮುಂದೆ ನಿಂಬೆ ಹಣ್ಣನ್ನು ನೀಳಿಸ್ಕೊಂಡು ಅಲ್ಲಿರುವಂತಹ ತ್ರಿಶೂಲಕ್ಕೆ ಸಿಕ್ಕಿಸಿದ್ರೆ ನಮ್ಮ ಮೇಲಿರುವಂತಹ ಕೆಟ್ಟ ದೃಷ್ಟಿ ಹೋಗುತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದೇ ಯಮಲಿಂಗ. ಸಾಕ್ಷಾತ್ ಯಮನಿಂದ ಪೂಜಿಸಲ್ಪಟ್ಟ ಲಿಂಗ ಯಮಲಿಂಗ ಅಂತ ಹೇಳ್ತಾರೆ. ಈ ಲಿಂಗದ ದರ್ಶನ ಮಾಡೋದ್ರಿಂದ ಮೃತ್ಯುದೋಷ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು ತುಂಬ ಜನ ಸಾಧುರು ಸಂತರು ಭಿಕ್ಷಾಟನೆಯಲ್ಲಿ ಕೂತಿರ್ತಾರೆ. ಇವರಿಗೆ ನೀವು ಕೈಲಾದಂತಹ ಸಹಾಯ ಮಾಡ್ಬೋದು. ಯಾಕಂದರೆ ಅರುಣಾಚಲದಲ್ಲಿ ಕೊಟ್ಟ ಪ್ರತಿಯೊಂದು ದಾನವೂ ಸಹ 1000 ಪಟ್ಟು ಪುಣ್ಯವಾಗಿ ಮರಳಿ ಬರುತ್ತೆ ಅಂತ ನಂಬಲಾಗುತ್ತೆ.
ಗಿರಿ ಪ್ರದಕ್ಷಿಣೆ ಮಾಡುವಾಗ ಸಿಕ್ಕಂಥ ಇಬ್ಬರು ವಿಶೇಷ ಅತಿಥಿಗಳು ಅಂದರೆ ಇವರೇ ನೋಡಿ. ಆ ಅರುಣಾಚಲನ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಇವರಿಬ್ಬರು ದರ್ಶನ ಕೂಡ ಆಯಿತು ನಮಗೆ. ಮುಂದೆ ಅಷ್ಟಲಿಂಗಗಳಲ್ಲಿ ನಮಗೆ ಸಿಗೋ ಲಿಂಗನೇ ನಿವೃತ್ತಿ ಲಿಂಗ. ಸಾಕ್ಷಾತ್ ನಿವೃತ್ತಿ ರಾಕ್ಷಸ ಪ್ರತಿಷ್ಠಾಪಿಸಿರುವಂತಹ ಲಿಂಗನೇ ನಿವೃತ್ತಿ ಲಿಂಗ. ಈ ಲಿಂಗ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತಹ ರಾಕ್ಷಸ ಗುಣಗಳು ನಿರ್ನಾಮ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಪ್ರತಿಯೊಂದು ಲಿಂಗದ ದರ್ಶನಕ್ಕೂ ಮುಂಚೆ ಮತ್ತು ನಂತರ ಸಾಕಷ್ಟು ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಆಶ್ರಮಗಳು ಮತ್ತು ದೈವಿಕ ಸ್ಥಳಗಳು ನಮಗೆ ಸಿಗುತ್ತೆ. ಎಲ್ಲವನ್ನೂ ವಿಡಿಯೋದಲ್ಲಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಯಾವ ದೇವಸ್ಥಾನದ ವಿಡಿಯೋ ಕೂಡ ಹಾಕಿಲ್ಲ. ಆದರೆ ನಿವೃತ್ತಿ ಲಿಂಗದ ನಂತರ ಸಿಗುವ ಈ ಬಾಬಾ ದೇವಸ್ಥಾನದ ವಿಡಿಯೋವನ್ನು ಮಾತ್ರ ವಿಶೇಷವಾಗಿ ಹಾಕಿದ್ದೀನಿ. ಯಾಕೆಂದರೆ ಅಲ್ಲಿ ಇದ್ದಂತಹ ಕರುಗಳು, ಅವುಗಳನ್ನ ನೋಡಿದ ಕ್ಷಣ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಆ್ಯಡ್ ಮಾಡಿದೆ. ನಂತರ ಮುಂದೆ ಬಂದರೆ ನಮಗೆ ಸಿಗೋದೇ ಸೂರ್ಯಲಿಂಗ. ಸಾಕ್ಷಾತ್ ಸೂರ್ಯನೇ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗ ಅಂತ ಹೇಳ್ತಾರೆ. ಸೂರ್ಯ ತನ್ನ ತೇಜಸ್ಸನ್ನು ಕಳ್ಕೊತಾನೆ, ಆಗ ಇಲ್ಲಿಗೆ ಬಂದು ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಮೇಲೆ ಅವನಿಗೆ ತೇಜಸ್ಸು ಮರಳಿ ಬಂತು ಅಂತ ಪುರಾಣದಲ್ಲಿ ಹೇಳ್ತಾರೆ. ನಂತರ ಹಾಗೆ ಮುಂದೆ ಬಂದರೆ ಎಡಭಾಗದಲ್ಲಿ ಅಷ್ಟಲಿಂಗಗಳಲ್ಲಿ ಒಂದಾದಂತಹ ಮತ್ತೊಂದು ಲಿಂಗ ಸಿಗುತ್ತೆ. ಅದೇ ವರುಣಲಿಂಗ. ಈ ಕ್ಷೇತ್ರಕ್ಕೆ ಅಧಿಪತಿ ಶನೀಶ್ವರ ಅಂತ ಪುರಾಣದಲ್ಲಿ ಹೇಳ್ತಾರೆ. ಇಲ್ಲಿರುವಂತಹ ವರುಣಲಿಂಗ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಶನಿ ದೋಷಗಳು ಮುಕ್ತ ಆಗುತ್ತೆ ಅಂತ ಹೇಳ್ತಾರೆ. ವರುಣಲಿಂಗ ದರ್ಶನ ಮುಗಿಸಿ ಬರುವಾಗ ಮಧ್ಯದಲ್ಲಿ ನಮಗೆ ಫ್ರೀಯಾಗಿ ರುದ್ರಾಕ್ಷಿ ಹಾಗೆ ಪ್ರಸಾದ ಕೊಡ್ತಾ ಇರ್ತಾರೆ. ಅದನ್ನು ತಗೊಂಡು ಹಾಗೆ ನಾವು ನಮ್ಮ ಪ್ರದಕ್ಷಿಣೆನ ಮುಂದುವರಿಸ್ತೋ. ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮಗೇನಾದರೂ ಸುಸ್ತಾದರೆ ನೋಡಿ, ರಸ್ತೆ ಬದಿಯಲ್ಲಿ ಎಷ್ಟೊಂದು ಶಾಪ್ಗಳಿರುತ್ತೆ. ಸೊ ನೀವು ಇಲ್ಲೇನೇ ಜ್ಯೂಸ್ ಕುಡ್ಕೊಂಡು ಇಲ್ಲ ಹಣ್ಣಾದರೂ ತಿನ್ಕೊಂಡು ನಿಮ್ಮ ಗಿರಿ ಪ್ರದಕ್ಷಿಣೆನ ಮುಂದುವರಿಸ್ಬೋದು. ವರುಣಲಿಂಗ ದರ್ಶನ ಮಾಡಿಕೊಂಡು 1.5 ಕಿಲೋಮೀಟರ್ ಮುಂದೆ ಬಂದರೆ ನಮಗೆ ಸಿಗುವ ಮತ್ತೊಂದು ಲಿಂಗನೇ ವಾಯುಲಿಂಗ. ಈ ಕ್ಷೇತ್ರಕ್ಕೆ ಅಧಿಪತಿ ಕೇತು. ಈ ವಾಯುಲಿಂಗ ದರ್ಶನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಕೇತು ದೋಷಗಳು ದೂರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. 9 to 10 ಕಿಲೋಮೀಟರ್ಸ್ ವಾಕ್ ಆದಮೇಲೆ ಲಾಸ್ಟ್ 4-5 ಕಿಲೋಮೀಟರ್ಸ್ ತುಂಬ ಕಷ್ಟ ಅನಿಸುತ್ತೆ, ನೀವು ರೆಗ್ಯುಲರ್ ವಾಕ್ ಮಾಡೋರು ಅಲ್ಲ ಅಂದರೆ ಮಾತ್ರ. ಅದಕ್ಕೆ ನಾವು ಈ ಥರ ಮಷಿನ್ ಮಸಾಜ್ ಮಾಡಿಸ್ಕೊಂಡು 5 ಮಿನಿಟ್ಸ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ವಾಯುಲಿಂಗ ದರ್ಶನ ಮುಗಿಸಿ ಹಾಗೆ 2 ಕಿಲೋಮೀಟ್ರ್ ಮುಂದೆ ಬಂದರೆ ನಮಗೆ ಮತ್ತೊಂದು ಲಿಂಗ ಸಿಗುತ್ತೆ. ಅದೇ ಕುಬೇರಲಿಂಗ. ಸಾಕ್ಷಾತ್ ಲಕ್ಷ್ಮೀದೇವಿ ಗಿರಿಪ್ರದಕ್ಷಿಣೆ ಮಾಡಿ ಈ ಲಿಂಗವನ್ನು ಸ್ಥಾಪಿಸಿ ಪೂಜಿಸಿ ಉತ್ತರ ದಿಕ್ಕಿಗೆ ಅಧಿಪತಿಯಾದಂತಹ ಕುಬೇರನಿಗೆ ಒಪ್ಪಿಸಿದಳು ಅಂತ ಪುರಾಣದಲ್ಲಿ ಹೇಳ್ತಾರೆ. ಕುಬೇರಲಿಂಗ ದರ್ಶನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ಹೊರಬಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ. ದರ್ಶನ ಮುಗಿಸಿ ಹೊರಗೆ ಬಂದರೆ ಸರ್ದಿ ಸಾಲಲ್ಲಿ ಜನ ನಿಂತಿರ್ತಾರೆ. ಯಾಕಂದರೆ ಅಲ್ಲಲ್ಲೇ ಅನ್ನದಾನ ನಡೀತಾ ಇರುತ್ತೆ. ಅದನ್ನು ಸ್ವೀಕರಿಸ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಬೇಕು. ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಯಾವುದೇ ಸಮಯ ಅಂತ ಇಲ್ಲ, 24 ಅವರ್ಸ್ ಯಾವಾಗಾದರೂ ನೀವು ಹೋಗ್ಬೋದು. ಕುಬೇರಲಿಂಗ ದರ್ಶನ ಆದಮೇಲೆ ನಮಗೆ ಮೋಕ್ಷ ಮಾರ್ಗಂ ಅಂತ ಸಿಗುತ್ತೆ. 7 ಲಿಂಗಗಳ ದರ್ಶನ ಮಾಡಿ ಬಂದೋ ಎಲ್ಲೂ ನಮಗೆ 5 ಮಿನಿಟ್ಸ್ ಕೂಡ ವೆಯ್ಟ್ ಮಾಡಬೇಕಾಗಲ್ಲ. ಆದರೆ ಈ ಮೋಕ್ಷ ಮಾರ್ಗದಲ್ಲಿ ಹೋಗೋಕ್ಕೆ ಜನಗಳು ಸರದಿ ಸಾಲಲ್ಲಿ ನಿಂತಿರ್ತಾರೆ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ನಮಗೆ 2 ಅವರ್ಸ್ ಆಯಿತು ಈ ಮೋಕ್ಷ ಮಾರ್ಗದಿಂದ ಬರೋಕ್ಕೆ. ಈ ದ್ವಾರದ ವಿಶೇಷತೆ ಏನು ಅಂದರೆ, ಈ ದ್ವಾರದಿಂದ ನೀವು ಹೊರಗೆ ಬಂದರೆ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಗಿರಿ ಪ್ರದಕ್ಷಿಣೆ ಮಾಡೋರು ಯಾರೂ ಕೂಡ ಈ ಮೋಕ್ಷ ಮಾರ್ಗನ ಮಿಸ್ ಮಾಡಲ್ಲ. ಹಾಗೆ 2 ಕಿಲೋಮೀಟ್ರ್ ಮುಂದೆ ಬಂದರೆ ಅಷ್ಟಲಿಂಗಗಳಲ್ಲಿ ಕೊನೆಯ ಲಿಂಗ ಈಶಾನ್ಯ ಲಿಂಗ ಸಿಗುತ್ತೆ. ಈ ಕ್ಷೇತ್ರಕ್ಕೆ ಅಧಿಪತಿ ಬುಧ ಅಂತ ಪುರಾಣದಲ್ಲಿ ಹೇಳ್ತಾರೆ. ಈಶಾನ್ಯ ಲಿಂಗ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬರುವಂತಹ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಅಂತ ಹೇಳ್ತಾರೆ. ಈಶಾನ್ಯ ಲಿಂಗದ ದರ್ಶನ ಮಾಡೋದ್ರ ಮೂಲಕ ನಾವು ಒಟ್ಟು ಅಷ್ಟಲಿಂಗಗಳ ದರ್ಶನ ಮುಗಿಸಿದ್ವಿ. ನಂತರ ನಾವು ದೇವಸ್ಥಾನದ ರಾಜಗೋಪುರದ ಕಡೆ ಹೊರಟೋ. ಅಲ್ಲಿ ಹೋಗಿ ದೇವಸ್ಥಾನದ ಮುಂದೆ ಕಾಯಿ ಹೊಡೆದು ನಮ್ಮ ಗಿರಿ ಪ್ರದಕ್ಷಿಣೆನ ಸಂಪೂರ್ಣ ಮಾಡಿದೋ. ನಾವು ಪ್ರದಕ್ಷಿಣೆ ಮುಗಿಸಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ದರ್ಶನಕ್ಕೆ ಅಂತ ಬಂದೋ. ಇಲ್ಲಿ ನಾವು ದೇವಸ್ಥಾನದ ಭವ್ಯವಾದ ಗೋಪುರ, ಸುಂದರವಾದ ಶಿಲ್ಪಕಲೆ ಮತ್ತು ದೈವಿಕ ವಾತಾವರಣ ನೋಡ್ಬೋದು. ಇಲ್ಲಿನ ಪ್ರತಿಯೊಂದು ಕಲ್ಲು ಮತ್ತು ಮಂಟಪವು ಭಕ್ತಿ ಮತ್ತು ಇತಿಹಾಸದ ಕಥೆಯನ್ನು ಹೇಳುತ್ತೆ.
ಗರ್ಭಗುಡಿಯಲ್ಲಿರುವ ಶ್ರೀ ಅರುಣಾಚಲೇಶ್ವರನ ದರ್ಶನ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತೆ. ಅಮ್ಮ ಪಾರ್ವತಿಯ ರೂಪವಾದ ಉಣ್ಣಾಮಲೆ ಅಮ್ಮನ ಸನ್ನಿಧಿಯೂ ಸಹ ನಾವು ನೋಡ್ಬೋದು ಇಲ್ಲಿ. 5 ಗಂಟೆ ಕ್ಯೂನಲ್ಲಿ ನಿಂತ ನಮಗೆ 8:30 9 ಗಂಟೆಗೆ ಅರುಣಾಚಲೇಶ್ವರನ ದರ್ಶನ ಆಯಿತು. ಅಷ್ಟು ಕ್ಯೂ ಇತ್ತು. ಅಲ್ಲಿಂದ ಗೋಪುರದ ಒಳಗೆಲ್ಲ ನೋಡಿಕೊಂಡು ನಾವು ಈಚೆ ಬಂದಿದ್ದು 10:30 11 ಗಂಟೆ ಆಗಿತ್ತು. ಈ ವಿಡಿಯೋದಲ್ಲಿ ನಾನು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ದೇವಸ್ಥಾನದ ಬಗ್ಗೆ ಮಾಹಿತಿ ಮತ್ತು ಅಷ್ಟಲಿಂಗಗಳ ದರ್ಶನದ ಸಂಪೂರ್ಣ ವಿವರವನ್ನು ನಿಮಗೆ ಕೊಟ್ಟಿದ್ದೀನಿ. ಇದೇ ಥರ ಇನ್ನು ಹೆಚ್ಚು ದೇವಸ್ಥಾನ ಪ್ರವಾಸ ಮತ್ತು ಭಕ್ತಿ ವಿಡಿಯೋಗಳನ್ನ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.